Namaskara boss, welcome back to Saga Stories Magga. It's the final showdown here in the Bravo Dawes. India vs South Africa. The final showdown ge swagata preview ge first of all ellargu ಶುಭೋದಯ ಮಗ್ಗ. ಇವತ್ತು ಏನಾಗುತ್ತೆ ಬ್ರಬೋ ಡಾಸ್ ಅಲ್ಲಿ ಕೆನ್ಸಿಂಗ್ಟನ್ ಓವಲ್ ಆವರೇಜ್ ಫಸ್ಟಿಂಗ್ ಸ್ಕೋರ್ ಇದೆ ಕೆನ್ಸಿಂಗ್ಟನ್ ಓವಲ್ ಅಲ್ಲಿ 156 ಇದೆ. ಸೊ ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಅಂತ ಅಪ್ಡೇಟ್ ಇದೆ. ನೋಡೋಣ ಬೌಲಿಂಗ್ ಮಾಡಕ್ಕೆ ನೋಡ್ತಾರ ಅಥವಾ ಬ್ಯಾಟಿಂಗ್ ಆಡಕ್ಕೆ ನೋಡ್ತಾರ ಅಂತ. ಹಂಗೆ ನೋಡೋಕೆ ಹೋದ್ರೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಫಸ್ಟ್ ಆಡಿದಾಗೆಲ್ಲ ಡಾಮಿನೇಟ್ ಮಾಡಿದೆ, ಬೌಲಿಂಗ್ ಮಾಡಿದಾಗಲೂ ಡಾಮಿನೇಟ್ ಮಾಡಿದೆ, ಇಲ್ಲ ಅಂತಲ್ಲ. ಬಟ್ ಮೆಜಾರಿಟಿ ಆಫ್ ದ ಟೈಮು ಬ್ಯಾಟಿಂಗ್ ಫಸ್ಟ್ನೇ ಆಡಿರೋದು ನಮ್ಮ ಟೀಮ್ ಇಂಡಿಯಾ ಈ ಒಂದು ಟೂರ್ನಮೆಂಟಲ್ಲಿ. ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳಬೇಕು. ಸಿಕ್ಕಾಪಟ್ಟೆ ಯೂಜ್ ಮಾರ್ಜಿನಲ್ಲಿ 45 ರನ್ ಮಾರ್ಜಿನಲ್ಲಿ, 50 ರನ್ ಪ್ಲಸ್ ಮಾರ್ಜಿನಲ್ಲಿ, ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲ 60+ ರನ್ ಮಾರ್ಜಿನಲ್ಲಿ ಎಲ್ಲ ಶಿಸ್ತಾಗಿ ಮಸ್ತಾಗಿ ಗೆದ್ದಿದೆ. ಇವರು ಕೂಡ ಅಷ್ಟೇನೆ, ಇವರು ಕೂಡ ಎಲ್ಲ ಮ್ಯಾಚ್ನೂ ಗೆದ್ಕೊಂಡು ಬಂದಿದ್ದಾರೆ. ಎಲ್ಲ ಮ್ಯಾಚ್ನೂ ಗೆದ್ಕೊಂಡು ಬಂದಿರುವಂಥ ಎರಡೂ ಟೀಮ್ಗಳು. ಸೊ ಇದಕ್ಕಿಂತ ಒಂದು ಬೆಸ್ಟ್ ಫೈನಲ್ ಬೇಕಾ ಮಗ? ಯಾರು ಬೆಸ್ಟ್ ಅಂತ ಪ್ರೂವ್ ಆಗೋದಕ್ಕೆ ಎಲ್ಲ ಮ್ಯಾಚ್ನೂ ಗೆದ್ಕೊಂಡು ಬಂದಿರುವಂಥ ಟೀಮ್ ಮೇಲೆ ಆಡಬೇಕು, ಅವಾಗಲೇ ಅದು ಪ್ರೂವ್ ಆಗೋದು. ಇವಾಗ ಇಂಗ್ಲೆಂಡ್ ಏನಾದ್ರು ಕ್ವಾಲಿಫೈ ಆಗೋಗ್ಬಿಟ್ಟಿತ್ತು ಅಂದ್ರೆ ಅಥವಾ ಅಫ್ಘಾನಿಸ್ತಾನ ಕ್ವಾಲಿಫೈ ಆಗೋಗ್ಬಿಟ್ಟಿತ್ತು ಅಂದ್ರೆ ಅಷ್ಟೊಂದು ಇಲ್ಲ ಗುರು ಇವರ ಸೂಟೇಬಲ್ ಪಕ್ಕಾ ಡಿಸರ್ವಿಂಗ್ ಅಂತ ಅನ್ನಿಸ್ತಿಲ್ಲ. ಇವಾಗ ನೋಡಿ ಎರಡೂ ಸೈಡು ಕೂಡ ಎಲ್ಲ ಮ್ಯಾಚ್ನೂ ಗೆದ್ಕೊಂಡು ಬಂದಿದೆ. ಒಂದು ಮ್ಯಾಚ್ ಇಂಡಿಯಾದ ನಿಂತೋಗಿರ್ಬೋದು, ಮಳೆ ಬಂದು, ಬಟ್ ಆ ಮ್ಯಾಚ್ನೂ ಕೂಡ ಕೆನಡಾ ಮೇಲೆ ಗೆಲ್ತಿದ್ರು. ಸೊ ಎಲ್ಲ ಮ್ಯಾಚ್ನೂ ಗೆದ್ಕೊಂಡು ಬಂದಿರುವಂಥ ಎರಡು ಟೀಮು ಕೂಡ ಇವಾಗ ಕಾಂಪಿಟೇಷನ್ ಅಲ್ಲಿ ಫೈನಲ್ಸ್ ಅಲ್ಲಿ ಕಿತ್ತಾಟ ನಡೆಸ್ತಾರೆ. ಏನಾಗುತ್ತೆ ಸೌತ್ ಆಫ್ರಿಕಾ ಫಾರ್ ದ ವೆರಿ ಫಸ್ಟ್ ಟೈಮು ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ಅವರಿಗೆ ಟ್ರೋಫಿಯ ಅಗತ್ಯತೆ ಇದೆ. ಒಂದ್ಸಲಿನೂ ಕೂಡ ವರ್ಲ್ಡ್ ಕಪ್ ಗೆದ್ದಿಲ್ಲ. ಇನ್ಫ್ಯಾಕ್ಟ್ ಫೈನಲ್ಸಿಗೆ ಬಂದಿರದೆ ಫಸ್ಟ್ ಸಲ ಅವರು ವರ್ಲ್ಡ್ ಕಪ್ಸ್ ಅಂತ ಬಂದಾಗ. ಸೊ ಅವರಿಗೆ ಟ್ರೋಫಿ ಅಗತ್ಯತೆ ನಮಗಿಂತ ಜಾಸ್ತಿನೇ ಖಂಡಿತ ಇದ್ದೇ ಇರುತ್ತೆ. ಬಟ್ ನಮಗೂ ಕೂಡ ಟ್ರೋಫಿ ಅಗತ್ಯತೆ ಇದೆ. ಯಾಕಂದ್ರೆ 2007 ಲಾಸ್ಟ್ ನಾವು ಹೊಡೆದು T20 ವರ್ಲ್ಡ್ ಕಪ್ನ, 2011 ನಾವು ಲಾಸ್ಟ್ ವರ್ಲ್ಡ್ ಕಪ್ನ ಗೆದ್ದಿರೋದು. ಸೊ ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ ಆಗೋಗ್ಬಿಟ್ಟಿದೆ. ಟ್ರೋಫಿಯ ಅನಿವಾರ್ಯತೆ ಎರಡೂ ಟೀಮ್ಗೂ ಕೂಡ ಜಾಸ್ತಿನೇ ಇದೆ. ಸೊ ನೋಡೋಣ ಅಲ್ಟಿಮೇಟ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ. ಸೊ ಎರಡು ಕೂಡ ಒಂಥರ ಇವ್ರು ಕಮ್ಮಿ ಅವ್ರು ಜಾಸ್ತಿ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಆದ್ರೂ ನಮ್ಮ ಇಂಡಿಯಾನೇ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಟೂರ್ನಮೆಂಟ್ ಅಲ್ಲಿ ಸೌತ್ ಆಫ್ರಿಕಾದವರು ಕ್ಲೋಸ್ ಮ್ಯಾಚ್ ಸುಮಾರು ಮ್ಯಾಚ್ನ ಗೆದ್ದಿದ್ದಾರೆ. ಬಟ್ ನಮ್ಮ ಇಂಡಿಯಾ ಗೆದ್ದಿರುವಂತ ಮ್ಯಾಚ್ಗಳೆಲ್ಲಾನು ಕೂಡ ಕನ್ವಿನ್ಸಿಂಗ್ ಮ್ಯಾಚ್. ಯಾವುದು ಬುಡುಕ್ ಬಂದ್ಬಿಟ್ಟಿದೆ, ಲಾಸ್ಟ್ ಬಾಲ್ ವಿಕ್ಟರಿ ಆಗೋಗ್ಬಿಡ್ತು, ಆ ತರ ಮ್ಯಾಚ್ಗಳಾಗೇ ಇಲ್ಲ. ಇನ್ನು ಸೌತ್ ಆಫ್ರಿಕಾ ಬೇಕಾದ್ರೆ ಲಾಸ್ಟ್ ಬಾಲ್ ವಿಕ್ಟರಿ ಅದು ಇದು ಎಲ್ಲ ಆಗಿದೆ. ಬಟ್ ನಾವು ಕನ್ವಿನ್ಸಿಂಗ್ ಆಗಿ ಗೆದ್ದಿರೋದ್ರಿಂದ ಸಿಕ್ಕಾಪಟ್ಟೆ ಬೆಟರ್ ಆಗಿ ಟೂರ್ನಮೆಂಟ್ ಅಲ್ಲಿ ಕಾಣಿಸ್ಕೊಂಡ್ರೆ ಸೌತ್ ಆಫ್ರಿಕಾಗಿಂತ ನಾವೇ ಬೆಟರ್ ಆಗಿ ಕಾಣಿಸ್ಕೊಂಡಿರೋದು. ಏನ್ ಗುರು ನಾವೇ ಅಂತ ಹೇಳ್ತೀಯಾ, ಅಲ್ಲಿ ಲಾಸ್ಟಿಗೆ ಕಾಲೆತ್ಕೊಬಿಟ್ರೆ ಏನ್ ಗುರು ಅಂತ ಹೇಳ್ತೀರಾ. ಸೊ ಸೌತ್ ಆಫ್ರಿಕನ್ಸು ಮೊದಲೇ ಚೋಕರ್ಸ್ ಅಂತ ಹೆಸರುವಾಸಿ. ಸೌತ್ ಆಫ್ರಿಕಾದವ್ರು ಸೆಮಿಫೈನಲ್ಸ್ ಅಲ್ಲಿ ಯಾವಾಗ ಚೋಕ್ ಮಾಡ್ಕೊಂಡು ಹೋಗೋರು. ಬಟ್ ಈ ಟೈಮ್ ಅವ್ರು ಫೈನಲ್ಸ್ಗೆ ಬಂದಿದ್ದಾರೆ ಅಂತಂದ್ರೆ ಒಂಥರ ಗ್ರೇಟ್ ಅಂತ ಹೇಳ್ಬೇಕು. ಚೋಕ್ ಆಗ್ದಂಗೆ ಸೆಮಿಫೈನಲ್ಸ್ ಅಲ್ಲಿ ಬಂದಿರ ಅಂದ್ರೆ ಗ್ರೇಟ್ ಅಂತ ಹೇಳ್ಬೇಕು. ಇಲ್ಲೇನಾದ್ರು ಚೋಕ್ ಆಗ್ತಾರ ಅಥವಾ ನಮ್ಮನ್ನ ಬಕ್ರಾಗಳು ಮಾಡ್ಬಿಟ್ಟು ಚೋಕರ್ಸ್ ನೀವೇ ಅಂತ ಅಂದ್ಬಿಟ್ಟು ಹೋಗ್ತಾರ ಅನ್ನೋದು ಇವತ್ತು ಅಲ್ಟಿಮೇಟ್ಲಿ ಗೊತ್ತಾಗುತ್ತೆ ಕೆನ್ಸಿಂಗ್ಟನ್ ಓವಲ್ ಅಲ್ಲಿ. ಸೊ ನೋಡೋಣ ಇವತ್ತು ಫೋಕಸ್ ಅಲ್ಟಿಮೇಟ್ಲಿ ಯಾರ ಮೇಲೆ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದೇನೆ. ಎಲ್ಲರೂ ಇವಾಗ ಬಿಲ್ಡಪ್ಗಳೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ರೋಹಿತ್ ಶರ್ಮನೂ ಕೊಟ್ಟಿದ್ದಾರೆ ಸ್ವಲ್ಪ, ಜೊತೆಗೆ ರಾಹುಲ್ ದ್ರಾವಿಡ್ ಅವರು ಕೂಡ ಕೊಟ್ಟಿದ್ದಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ. ಫೈನಲಿಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡವ್ರೆ ವಿರಾಟ್ ಕೊಹ್ಲಿ ರನ್ಸ್ ಫೈನಲಲ್ಲಿ ಹೊಡಿತಾರೆ, ತಲೆ ಕೆಡಿಸ್ಕೊಂಬೇಡಿ ಅಂತ. ಸೊ ಹೇಳ್ಕೊಂಡು ಬಂದಿದ್ದೀವಿ. ಬಟ್ ಕೊಹ್ಲಿ ಮೇಲೆ ಫೋಕಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ರೋಹಿತ್ ಶರ್ಮಾ ಆಸ್ ಯೂಶುವಲ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವರಿಂದ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನೆ ಜಾಸ್ತಿ ರನ್ಸ್ನ ಹೊಡಿತಾರೆ ಅಂತ. ಸೂರ್ಯ ಮೇಲೂ ಕೂಡ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನೆ. ಇಂಡಿಯನ್ ಬ್ಯಾಟಿಂಗ್ ಯೂನಿಟ್ ಆಲ್ ರೌಂಡ್ ನೋಡ್ತು ಅಂತಂದ್ರೆ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇವರಿಲ್ಲ ಅಂದ್ರೆ ಇನ್ನೊಬ್ರು, ಹಂಗೆ ನೋಡಕ್ ಹೋದ್ರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಟೀಮ್ ಎಫರ್ಟ್ ಇಂದ ಕಾಂಟ್ರಿಬ್ಯೂಷನ್ ಬರ್ತಿದೆ. ನೀವು ಥ್ರೂಔಟ್ ಟೂರ್ನಮೆಂಟ್ ನೋಡಿದಿರ ಅಂತಂದ್ರೆ ಅದೇ ತರ ಪರ್ಫಾರ್ಮ್ ಮಾಡೋದು. ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ಲಿ ಎತ್ಕೊಂಡು ಹೋಗ್ತಾರೆ ಮ್ಯಾಚ್. ರೋಹಿತ್ ಶರ್ಮಾ ಎತ್ಕೊಂಡು ಹೋಗಿದ್ದಾರೆ ಹೌದು, ಅದನ್ನ ಬಿಟ್ಟು ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಾ ಮ್ಯಾಚ್ನು ಕೂಡ ಕನ್ಸಿಸ್ಟೆಂಟ್ ಆಗಿ ಇವರೇ ಆಡಿದ್ರೆ ಅನ್ನೋ ತರ ಎಲ್ಲ ಏನಿಲ್ಲ. ರೋಹಿತ್ ಶರ್ಮಾ ಆಡಿದ್ರೆ ಇಲ್ಲ ಅಂತಲ್ಲ, ಬಟ್ ಆದ್ರೂ ಕೂಡ ಎಲ್ಲರಿಂದ ಕೂಡ ಕಾಂಟ್ರಿಬ್ಯೂಷನ್ ಕನ್ಸಿಸ್ಟೆಂಟ್ ಆಗಿನೇ ಒಂಥರ ಒಂದು ರೇಂಜಿಗೆ ಬರ್ತಿದೆ. ವಿರಾಟ್ ಕೊಹ್ಲಿ ಸ್ವಲ್ಪ ಡೌನ್ ಆಗಿರೋ, ಅದನ್ನ ಬಿಟ್ಟು ಅಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಆಸ್ ಎ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂದ್ರೆ ನನ್ನ ಪ್ರಕಾರ ಸೌತ್ ಆಫ್ರಿಕಾಗಿಂತ ಇಂಡಿಯಾಗೆ ಕ್ರೆಡಿಟ್ ಕೊಡಬೇಕು. ಯಾಕಂತಂದ್ರೆ ಕಷ್ಟಕರವಾಗಿರುವಂಥ ವಿಕೆಟ್ಗಳು 170+ ಹೊಡಿತಾ ಇದ್ದಾರೆ. ನೀವು ಗಮನಿಸಿದ್ದೀರಾ ಅಂತಂದ್ರೆ ಯಾರು ಕೂಡ 100 ಕೂಡ ಹೊಡೆಯೋಕ್ಕಾಗ್ತಿಲ್ಲ ಅಂತ ವಿಕೆಟಲ್ಲಿ. ಸಿಕ್ಕಾಪಟ್ಟೆ 100 ಹೊಡೆಯೋಕ್ಕೂ ಸ್ಟ್ರಗಲ್ ಮಾಡುವಂಥ ವಿಕೆಟಲ್ಲಿ 170+, 180+ ಎಲ್ಲ ಹೊಡಿತಾ ಇದ್ದಾರೆ ಅಂತಂದ್ರೆ ಇದನ್ನ ಮೆಚ್ಕೊಬೇಕು. ಇವ್ರ ಬ್ಯಾಟಿಂಗ್ ಏನು ಕಮ್ಮಿ ಇಲ್ಲ, ತಲಕೆಟ್ ಬ್ಯಾಟಿಂಗ್ ಸೌತ್ ಆಫ್ರಿಕನ್ಸ್ದು. ಒಂದೊಂದು ಟೈಮ್ ಹೆಂಗೆ ಬೇಕೋ ಹಂಗಂಗೆ ಆಡ್ತಾರೆ. ಅಂದ್ರೆ ಮಸ್ತಾಗಿ ಆಡ್ತಾರೆ. ಒಂದೊಂದು ಟೈಮ್ ಪತಕ್ಕ ನಂಗೆ ಕಚ್ಕೊಂಡ್ಬಿಡ್ತಾರೆ, ಬಾಟಮಿಗೆ ಹೋಗ್ಬಿಡ್ತಾರೆ, ಹಂಗೆ ಒಂಥರ ಪಾತಾಳಕ್ಕೆ ಬಿದ್ದುಬಿಡ್ತಾರೆ ಸೌತ್ ಆಫ್ರಿಕಾದವರು. ಅದೇ ಒಂಥರ ಅನ್ಸರ್ಟೈನ್ ಟೀಮ್ ಅಂತ ಹೇಳಬೇಕು. ಬಟ್ ಬೌಲಿಂಗ್ ವಿಚಾರಕ್ಕೆ ಬಂತಂದ್ರೆ ಬೌಲಿಂಗ್ ಆಬ್ವಿಯಸ್ಲಿ ಇಂಡಿಯಾಗೆ ಕ್ರೆಡಿಟ್ ಕೊಡಬೇಕು. ಸಕಾಲಾಗಿ ಮಾಡ್ತಾರೆ ಟೂರ್ನಮೆಂಟು. ಇವ್ರು ಸ್ವಲ್ಪ ಮ್ಯಾಚಲ್ಲಿ ಒಡ್ಸ್ಕೊಂಡಿದ್ದಾರೆ, ಕ್ಲೋಸಿಗೆ ಬಂದಿದ್ದಾರೆ ಸ್ವಲ್ಪ ಮ್ಯಾಚ್ಗಳಲ್ಲಿ. ಬಟ್ ನಮ್ಮ ಇಂಡಿಯಾ ಕ್ಲೋಸಿಗೂ ಕೂಡ ಬರ್ದಂಗೆ ನೋಡ್ಕೊಂಡಿದೆ ಬೇರೆ ಟೀಮ್ಗಳನ್ನ. ಸೊ ಆದ್ದರಿಂದ ನಮ್ಮ ಇಂಡಿಯಾ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಎಲ್ಲಾನು ಕೂಡ ಸ್ಟ್ರಾಂಗ್ ಆಗಿದೆ. ಇವರಿಗೆ ಕಂಪೇರ್ ಮಾಡ್ತಂದ್ರೆ ಆನ್ ಪೇಪರ್ ನಿಜವಾಗ್ಲೂ ಟು ಬಿ ಹಾನೆಸ್ಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಆದ್ದರಿಂದ ಆನ್ ಪೇಪರ್ ಸ್ಟ್ರಾಂಗ್ ಆಗಿರೋದ್ರಿಂದ ಖಂಡಿತ ಇವತ್ತು ಇಂಡಿಯಾ ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ವರ್ಲ್ಡ್ ಕಪ್ನ ಮನೆಗೆ ತಗೊಂಬರ್ತಾರೆ. ಆಫ್ಟರ್ 2007
ಮತ್ತೆ ವರ್ಲ್ಡ್ ಕಪ್ಪು ಬರುತ್ತೆ ಅಂತ ಅನ್ಕೊಂಡಿದ್ವಿ. ಇವತ್ತು ಎಲ್ಲ ಎಮೋಷ್ನಲ್ ಮೂಮೆಂಟ್ನ ನೋಡಬೇಕು ನಾನು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲ ಒಂಥರ ಫುಲ್ಲು ಎಮೋಷ್ನಲ್ ಆಗೋದು. ಫೈನಲ್ಸ್ಗೆ ಕ್ವಾಲಿಫೈ ಆದ್ರೇ ಎಮೋಷ್ನಲ್ ಆಗೋಗ್ಬಿಟ್ಟಿದ್ರು. ಸೊ ಇವಾಗ ಇನ್ನೂ ಜಾಸ್ತಿ ಎಮೋಷ್ನಲ್ ಆಗೋದನ್ನು ನೋಡಬೇಕು. ವರ್ಲ್ಡ್ ಕಪ್ಪನ್ನು ಗೆಲ್ಲಬೇಕು ಅನ್ನೋದು ಸಿಕ್ಕಾಪಟ್ಟೆ ಜನಗಳ ಆಸೆ. ಸೊ ಅದು ಇವತ್ತು ಈಡೇರುತ್ತೆ ಅಂತ ಅನ್ಕೊಂಡಿದ್ದೀನಿ. T20 ವರ್ಲ್ಡ್ ಕಪ್ಪು ಆಫ್ಟರ್ 2011 ನಮಗೆ ವರ್ಲ್ಡ್ ಕಪ್ ಮತ್ತೆ ಬರುತ್ತೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಪಾಸಿಟಿವ್ ವೈಬ್ ಕೊಡ್ತಾ ಇದೆ. ಆಫ್ಟರ್ 2011 ವಾಪಸ್ಸು ವರ್ಲ್ಡ್ ಕಪ್ ಬರ್ತಾ ಇದೆ ನಮ್ಮ ಟೀಮ್ ಇಂಡಿಯಾಗೆ ಅಂತ ಅನ್ನಿಸ್ತಾ ಇದೆ. ಯಾಕೋ ಒಂದು ವೈಬ್ ಕೊಡ್ತಾ ಇದೆ ನನಗೆ, ಪಾಸಿಟಿವ್ ವೈಬ್ ಹೋಗಿರೋ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಂಗೆ ಕಾಮೆಂಟಲ್ಲಿ ಹಾಕಿ ನಿಮಗೆ ಯಾರು ಟು ಬಿ ಹಾನೆಸ್ಟ್ ಹಾರ್ಟ್ ಮುಟ್ಕೊಂಡು ಹಾಕಿ ಯಾರು ಗೆಲ್ತಾರೆ ಅಂತ ಅನ್ನಿಸಿದ್ದು. ನಾನು ಹಾರ್ಟ್ ಮುಟ್ಕೊಂಡು ಹೇಳ್ತೀನಿ ಇಂಡಿಯಾ ಗೆಲ್ತಾರೆ ಅಂತ. ಇಲ್ಲ ಅಂದರೆ ಹೇಳ್ತಿದ್ದೆ ಸೌತ್ ಆಫ್ರಿಕಾ ಆನ್ ಪೇಪರ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು, ಇಲ್ಲ ಅವರು ಸೌತ್ ಆಫ್ರಿಕಾ ಗೆಲ್ಬೋದು ಅಂತ ಹೇಳ್ತಾ ಇದ್ದೆ. ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಇಂಡಿಯಾ ಗೆಲ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.